ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಅಲ್ಲಿಂದ್ರ 8ರಿಂದ 12 ಗಂಟೆ ತನಕ ಒಣ ಬಣ್ಣ ಆಡಿ ರಂಗಪಂಚಮಿ ಆಚರಣೆ ಮಾಡೋಣ ಅಂತ ನಾವೆಲ್ಲರೂ ಹಿರಿಯರು ಕೊಡ್ಕೊಂಡು ಈಗಾಗಲೇ ತರವಾಕಿ ನಾವು ಸಾಹೇಬರಿಗೆ ತಿಳಿಸಿದೆವು. ಸಾಹೇಬರಿಂದ ಅವ್ರಿಗೆ ಮೆಸೇಜ್ ಕೊಟ್ಟಿದ್ದಾರೆ. ಆ ಪ್ರಕಾರ ಎಲ್ಲರೂ ನಾವು ಶಾಂತ ರೀತಿಯಿಂದ ಈ ಜಾತ್ರೆ ಬತ್ತು, ರಂಜಾನ್ ಬತ್ತು, ನಮ್ಮ ಹೋಳುನಿ ಬತ್ತು, ಇದನ್ನೆಲ್ಲವನ್ನು ನಾವೆಲ್ಲರೂ ಕುಡ್ಕೊಂಡು ಬಹಳ ಜವಾಬ್ದಾರಿಯಿಂದ ಮಾಡಬೇಕಾದ. ಅವರು ತಿಳುವಳಿಕೆ ಬಂದು ಅವರೇ ಹಿರಿಯರು ಅವರೇ ಎಲ್ಲ ಮಾಡೋದ್ರಿ. ನಾವು ಏನು ಕೆಲಸ ಹೆಂಗೆ ಪೊಲೀಸ್ ಕೆಲಸ ನಮ್ಮ ಸಾರ್ವಜನಿಕ ಹುಕ್ಕೇರಿ ಸಾರ್ವಜನಿಕ ನನಗೆ ಭಾಳ ಅಭಿಮಾನ ಅಂದ್ರೆ ಅದೇ. ಇಷ್ಟು ಬಂದು ವರ್ಷ ಅವರು ಅವರೇ ಎಲ್ಲ ಬಂದು ಮಾಡೋ ಹುಡುಗಿ ಮಾಡೋದಾರ ಅವರವರ ಪ್ರೊಸೆಷನ್ ಮಾಡೋದಾರು ಮಾಡ್ತಾರೆ. ಅದು ವಾಟಿಕೆ ಪ್ರಕಾರ ನಾವು ಕರೆದಿದ್ದಾರೆ. ವಿಶೇಷ ಅಂದ್ರೆ ಇವ್ರು ಹೇಳಿದ ಪ್ರಕಾರ ಬುಧವಾರ ಬಣ್ಣ ಆಡ್ತಾರೆ. ಬಣ್ಣ ನೀವು ಆಡೋದ್ರ ಅಂತ ತಿಳಿದಿದ್ರು ಅವರು. ಯಾಕಂದ್ರೆ ನಾಳೆ 15 ತಾರೀಕು ಅಂದರೆ ಜಾತ್ರೆ ಇದ್ದಾವೆ. ಸೊ ಜಾತ್ರೆ ಇದ್ದು ಎಲ್ಲರೂ ಅವಾಗ ಬಣ್ಣ ಜಾಸ್ತಿ ಆಡ್ತಾರೆ ನಮ್ಗೆ ಐತಿ. ಎಲ್ಲರೂ ಅದಕ್ಕೆ ತಿಳ್ಕೊಂಡು ನಾವು ಸುಮ್ಮನೆ ಈಗ ಹೋಳಿ ಏನಂದ್ರೆ ಫಾರ್ಮುಲೇಟಿ ಬಿಡಬಾರ್ದಪ್ಪ ಅಂತೇಳಿ ಬಣ್ಣ ಆಡೋದು ನಾವು ಗೊತ್ತಿತ್ತು. ಸ್ವಲ್ಪ ಅದು ಮುಗಿಸಿ ಅದು ಡ್ರೈ ಬಣ್ಣ ಆಡಿದ್ರೆ ಚಲೋ ಆಗುತ್ತೆ. ಯಾಕೆ ಮುಂದೆ ನಿಮ್ಗೆ 4 ದಿವಸ ರಾತ್ರಿ ಏನಿದ್ರ ನೀವು ಎಷ್ಟು ಬಣ್ಣ ಆಡಿದ್ರೆ ಅದು ನಿಮಗೂ ಗೊತ್ತಿರ್ತದೆ. ಸೊ ಅವಾಗ ಬೇಕಾದಂಗೆ ಆಡ್ಬೋದು. ಈಗ ಸ್ವಲ್ಪ ಅದಕ್ಕೆ ಲಿಮಿಟ್ ಮಾಡಲಿ. ಮತ್ತು ವಿಶೇಷ ಅಂದರೆ ನಮ್ಮಲ್ಲಿ ಈಗ ಎಲ್ಲ ಕಡೆ ಬ್ಯಾನರ್ ಹಾಕಿಬಿಡಿದ್ರಿ. ಆ್ಯಕ್ಚುಲಿ ಅದಕ್ಕೆ ಪರ್ಮಿಷನ್ ತೊಗೋಬೇಕು ಏನೂ ಭಾಳ ಪ್ರೊಸೀಜರ್ ಅದಾವ ಅದಕ್ಕೆ. ಯಾಕೆ ನೀವು 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡತ್ತಾರಲ್ಲಿ ನಾನು ಹೆಚ್ಚಿಗೆ ಇದು ಮಾಡ್ಕೋಲಿಕ್ಕೆ. ಯಾಕೆ ಹೆಚ್ಚು ಚೇತನದ ಬಡಗಾವಿ ಹೆಚ್ಚು ಬಿಡ್ಯಾರ ಅವ್ರು. ಕಣ್ಣ ಮಂದಿಗೆ ಅದ ಕಾಣತ್ರ ಅವ್ರು. ನೀವು ಬಡಗಾವಿ ಯಾವ ಹಬ್ಬಿಸಿ ಇವರ ಕಡೆ ಕೊಡತ್ತಾರ. ಅದಕ್ಕೆ ಏನು ತೊಂದರೆ ಇಲ್ಲ. ಅದು ಆ್ಯಕ್ಚುಲಿ ಅದನ್ನು ಮಾಡಬಾರ್ದು. ಆದರೆ ನೀವು ಜಾತ್ರೆ ಶುರು ಮಾಡಿದ್ರೆ ಖುಷಿ ಎಲ್ಲರಿಗೂ ಅದು. ಅದು ಏನೇ ಹೆಚ್ಚು ಕಡಿಮೆ ಆದರೆ ನೀವು ಅದು ಮೇಂಟೈನ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಗಾಳಿ ಇರಲಿ ಏನೇ ಆಗಲಿ ಆದರೂ ಅದು ನೀವು ನಿಮ್ಮ ಲೆವೆಲ್ ನೀವು ಮಾಡ್ಕೋಬೇಕಾಗುತ್ತೆ. ನಾನು ಹಂಗೆ ತನ್ನ ಹೊರತು ಅದು ಬಣ್ಣ ಸಿಡಿದ್ರು ಏನಾದರೂ ಗಾಳಿಗೆ ಏನಾದರೂ ಅದು ನೀವು ಸಹಕಾರ ತೊಗೋಬೇಕು. ಮತ್ತು ಏನಾದರೂ ನೀವು ಡಿಸ್ಪ್ಲೇ ಮಾಡ್ಕೋಬೇಕಾಗುತ್ತೆ. ಯಾಕೆ ಎಲ್ಲರೂ ಜಾಗ ಹಿಡಿಯತ್ತಾರೆ ಈಗ. ಹೆಂಗೆ ನೋಡಿ ಬೇರೆ ಬೇರೆ ಜಾತ್ರೆ ದನಗಳು ಕಟ್ಟಕ್ಕೆ ಮುಂಚೆ ಹೋಗಿ ಕಟ್ಟಿ ಇದು ಮಾಡ್ತಾರಲ್ಲ, ಏನು ಜಾಗ ಹಿಡಿತಾರಲ್ಲ, ಹಂಗೆ ಎಲ್ಲರೂ ತಿಂಗಳು ಮುಂಚೆ ಜಾಗ ಹಿಡಿದು ಬಿಡತ್ತಾರೆ ಈಗ ಬ್ಯಾನರ್ ಕಟ್ಟಕ್ಕೆ. ಒಂದು ಖುಷಿ ಅದ. ಅದು ಎಷ್ಟೊಂದು ಹುಮ್ಮಸ್ ಐತಿ ಮಂದಿ ಕಡೆ ಜಾತ್ರೆ ಬಗ್ಗೆ. ಮತ್ತು ಎಲ್ಲರೂ ಯಾವ ಜಾತಿ ಇದೆ ಅಂತ ಎಲ್ಲರೂ ಕೂಡಿ ಮಾಡ್ತಾರೆ. ಅದು ಒಂದು ಖುಷಿ ಅನಿಸ್ತೈತಿ ಇಷ್ಟ ಅದಕ್ಕೆ. ಸೊ ಒಳ್ಳೆಯ ಬೆಳವಣಿಗೆ ಅದ. ಮತ್ತು ವಿಶೇಷ ಇಲ್ಲ ಜಾತ್ರೆ ಸಲುವಾಗಿ ನಾವು ಹಿರಿಯರು ಹೇಳಿದ ಪ್ರಕಾರ ಒಂದು ಮೀಟಿಂಗ್ ಕರಿತೀವಿ. ಎಲ್ಲರೂ ಈಗ ಭಾಳ ಜನ ಸೇರಿಲ್ಲ. ಅದು ಜಾತ್ರೆ ಸಲುವಾಗಿನೇ ಸಪ್ರೇಟ್ ಕರಿತೀವಿ. ಹಿರಿಯರು ಯಾವಾಗ ಹೇಳ್ತೀವಿ ಅಲ್ಲಿ ಇಲ್ಲರ ಕರಿಬೇಕು. ಇವಾಗ ನಾವು ದಸರಾಕ್ಕೆ ಬಂದಿದ್ದೀವಿ ಯಾವುದೋ ಒಂದು ತಾಲೂಕು ಬಿದ್ದೈತಿ ಅಲ್ಲಿ ಮಾಡಕ್ಕೆ ಬಂದಿದ್ವಿ. ವಿಶೇಷ ಅಂದರೆ ನಾನು ಚೇತನ್ ಹೇಳಿದ ಪ್ರಕಾರ ನಾವು CC ಕ್ಯಾಮ್ರಾದಂತೂ ಭಾಳ ಮಾಡಿವು. ಮಿನಿಮಮ್ ಒಂದು 100 CC ಕ್ಯಾಮ್ರಾ ಜಾತ್ರೆ ಕೊಡಿಸ್ಬೋದು ವಿಚಾರ ಐತೆ ನಮ್ಗೆ. ಮತ್ತು ನಮ್ಮ ಕಮ್ಯುನಿಟಿಯವ್ರು ಭಾಳ ಸಪೋರ್ಟ್ ಕೊಡತ್ತಾರೆ ಅದ್ರ ಬಗ್ಗೆ. ಹೆಂಗಂದ್ರೆ ಈಗ ಆಲ್ರೆಡಿ ನಮಗೆ 25 ದೊಡ್ಡ ಕ್ಯಾಮ್ರಾ ಅದಾವೆ, ಮೂವಿಂಗ್ ಕ್ಯಾಮ್ರಾ ಅದಾವೆ. ಅವು ರಿಪೇರ್ ಆಗತ್ತೆ. ಅದೇ ಪ್ರಕಾರ ಎಲ್ಲೆಲ್ಲಿ ಹಾಕ್ಬಿಟ್ಕೊಂಡು ಪ್ರತಿ ನಮ್ಮ ಹುಕ್ಕೇರಿ ಏನಿಲ್ಲ ದೇವ್ರು ಎಲ್ಲಿ ಆಡ್ತೈತಿ ಮತ್ತು ತೇರು ಎಲ್ಲಿ ಹೋಗ್ತೀವಿ ಅವಕ್ಕೆಲ್ಲ CC ಕ್ಯಾಮ್ರಾ ನಾವು ಕವರ್ ಮಾಡತ್ತೇವೆ ನಾವು. ಸೊ ಅದು ಭಾಳ ಇಂಪಾರ್ಟೆಂಟ್ ಐತಿ. ಮತ್ತು ನಮ್ಮ ಕಮಿಷನ್ ಭಾಳ ಸಪೋರ್ಟ್ ಕೊಡತ್ತಾರೆ ಅದ್ರ ಬಗ್ಗೆ. ಆದರೆ ಯಾವಾಗ ಸ್ವಲ್ಪ ನಮ್ಮ ಕುಡುಕರು ಭಾಳ ಅಂತಿರ್ತಾರೆ. ಆದರೂ ಅವ್ರು ಜಿಬ್ಬರು ನಮ್ಮ ಬಿಟ್ಟು ಹೊರಗೆ ಬಂದಾರ ಅವರು. ಸರ್ ನೀವು ಎಲ್ಲಿ ಹಾಕ್ತಾರೆ ಹಾಕ್ರಿ, ನಮ್ಮ CC ಕ್ಯಾಮ್ರಾ ಹಾಕಂದಾರ ಅವರು. ಮತ್ತು ಪ್ಲಸ್ ಅವ್ರು ಒಂದು ವಿಶೇಷ ಸಜೆಷನ್ ಏನು ಕೊಟ್ಟಿರ್ತಾರೆ ನಮಗೆ. ಈ ಅಂಗಡಿಗಳು ಬಂದು ತಮ್ಮ ಅಂಗಡಿ ಒಳಗಡೆ ಹಾಕೊಂಡ್ರೆ ಕ್ಯಾಮ್ರಾ ಇವ್ರೇನು ಕುಡುಕರು ಇವ್ರು ಏನು ಮಾಡಿದಾರೆ ಅಂತಂದರೆ ಆ ಕ್ಯಾಮ್ರಾಗಳ ರೋಡಿಗೆ ಫೋಕಸ್ ಆಗೋಂಗೆ ಮಾಡಿದ್ದಾರೆ. ಅದು ಭಾಳ ಒಳ್ಳೆಯ ಕೆಲಸ ಆಗಿರ್ತದೆ. ಜಾಸ್ತಿ ನಮ್ಗೆ CC ಕ್ಯಾಮ್ರಾ ಕವರ್ ಆಗ್ತವೆ. ಸೊ ಆಲ್ಮೋಸ್ಟ್ ಒಂದು 100 CC ಕ್ಯಾಮ್ರಾ ಇರ್ತಾವೆ. ಅದನ್ನ ವ್ಯವಸ್ಥೆ ಮಾಡ್ತೀವಿ ಚೇತನ್ ಹೇಳಿದ ಪ್ರಕಾರ. ಸೊ ಎಲ್ಲರೂ ಏನು ಅಂಥದ್ದೇನಿಲ್ಲ. ಯಾಕೆ ಎಲ್ಲರೂ ತಿಳುವಳಿಕೆ ಎಲ್ಲರೂ ಒಳ್ಳೆಯ ಮೂರು ಜಾತ್ರೆ ಮಾಡ್ತಾರೆ. ಅದೇ ಪ್ರಕಾರ ಒಳ್ಳೆ ಅಂತೇಳಿ ನನಗೊಂದು ನಂಬಿಕೆ ಐತೆ ಅಂತೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಸಿದ್ಧರಾಗಿರುವ ಈ ಹುಕ್ಕೇರಿ ಇಲಾಖೆಯ ಅಧಿಕಾರಿಗಳಾದ ಸರ್ ಅವರೇ, ವಿಶೇಷವಾಗಿ ಈಗಾಗಲೇ ಹುಕ್ಕೇರಿಯಲ್ಲಿ ಮಂಗಳವಾರ ರಾತ್ರಿ ಕಾಮದಹನ ಹಾಗೂ ಬುಧವಾರ ಬಣ್ಣ ಆಟದ ಒಂದು ಕುರಿತು ಈಗಾಗಲೇ ಸುಭಾಷ್ ನಾಯಕರು ಸವಿಸ್ತಾರವಾಗಿ ಒಂದು ವಿವರಣೆಯನ್ನು ಹೇಳಿದ್ದಾರೆ. ಬರುವ ದಿನಮಾನಗಳಲ್ಲಿ ಒಂದು 10 ದಿನಾಂಕ 10 ಮಾರ್ಚ್ದಿಂದ 14ರವರೆಗೆ ಜಾತ್ರೆ ಇರುವುದರಿಂದ ಮತ್ತು ರಂಜಾನ್ ಹಬ್ಬ ಇರುವುದರಿಂದ ವಿಶೇಷವಾಗಿ ಹುಕ್ಕೇರಿಯಲ್ಲಿ ಹಿಂದೆ ಸಾಕಷ್ಟು ಸುಮಾರು ವರ್ಷಗಳಿಂದ ರಂಗಪಂಚಮಿಯ ಆಚರಣೆಯನ್ನು ಮಾಡ್ಕೋತ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು ಎರಡು ಅಥವಾ ಎಲ್ಲ ಜನಾಂಗದವರು ಕೂಡಿ ಯುವಕರು ಇರ್ಬೋದು, ಹಿರಿಯರು ಇರ್ಬೋದು ಎಲ್ಲ ಕೂಡಿ ವ್ಯವಸ್ಥಿತವಾಗಿ
ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾ ಈ ವೇದಿಕೆ ಮೂಲಕ ಒಂದು ಸಾರ್ವಜನಿಕರಲ್ಲಿ ಒಂದು ವಿಶೇಷವಾಗಿ ಯುವಕರಿರ್ಬೋದು ಎಲ್ಲರಲ್ಲಿ ಹೇಳೋದಂದ್ರೆ ಏನು ಬುಧವಾರದ ಸರ್ ರಂಗಪಂಚಮಿ ಅದ, ಅದು ಸರ್ ತಾವೆಲ್ಲ ಪೌಡರ್ ಬಣ್ಣ ಅಥವಾ ಯಾವುದೇ ಬಣ್ಣ ಆಗಲಿ ಯಾರಿಗೆ ಈ ಒತ್ತಾಯಪೂರ್ವಕವಾಗಿ ಬಣ್ಣ ಏರಿಸುವುದಕ್ಕಿಂತ ಯಾರ್ಯಾರು ಎಲ್ಲರೂ ಅವರನ್ನ ಸಾಮರ್ಥ್ಯಕ್ಕೆ ತಗೊಂಡ ಅವ್ರನ್ನೂ ತಾವು ಬಣ್ಣದ ಆಡಬರಿ ಅಂತ ಕರೆದು ಅವರು ನಿಶ್ಚಿತವಾಗಿ, ಯಾಕಂದ್ರೆ ಅವರು ಕರೆದ್ರೆ ಬರ್ತಾರೆ. ಒತ್ತಾಯ ಮಾಡೋದಕ್ಕಿಂತ ಬಣ್ಣ ಆಡು ಬರ್ರಿ ಅಂದ್ರೆ ಎಲ್ಲರಿಗೂ ಇದೊಂದು ನಮ್ಮ ಪುರಾತನವಾದ ಒಂದು ವ್ಯವಸ್ಥೆಯಲ್ಲಿ ಬಂದಂತ ಒಂದು ಹಬ್ಬ. ಅದಕ್ಕೆ ಈ ಎಲ್ಲರೂ ಬಾಂಧವರು ಬರ್ತಾರೆ. ಎಲ್ಲರೂ ಒಕ್ಕಟ್ಟದಿಂದ ಈ ಹಬ್ಬವನ್ನು ಆಚರಿಸೋಣ, ಹುಕ್ಕೇರಿಯನ್ನು ಶಾಂತಿಯುತವಾಗಿ ಕಾಪಾಡಿಕೊಂಡು ಹಿಂದೆ ಏನದ ಅದು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ